ಸೊ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್. ಇವತ್ತು ನಾವು ಆಕ್ಚುಲಿ ಸ್ಪೆಷಲ್ ಟೈಪ್ ಆಫ್ ಕ್ರಿಕೆಟ್ ಆಡಕ್ಕೆ ಬಂದಿದ್ವಿ. ಏನು ಗೊತ್ತಾ, ಅದು ಲೆದರ್ ಬಾಲ್ ಕ್ರಿಕೆಟು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಜಯಂತ್, ನಿಮ್ಗೆ ಗೊತ್ತಲ್ಲ, ಅವ್ನು ಲೆದರ್ ಬಾಲ್ ಕ್ರಿಕೆಟ್ ಆಡ್ತಾನೆ ಕೋಚಿಂಗ್ ಹೋಗಿ. ಸೊ ನಾವು ಅವನಿಗೆ ಪ್ರಾಕ್ಟೀಸ್ ಕೊಡೋ ಥರ ನಾವು ಪ್ರಾಕ್ಟೀಸ್ ಕೊಟ್ಟು ನಾವು ಸ್ವಲ್ಪ ಕ್ರಿಕೆಟ್ ಆಡೋದು. ಸೊ ನನ್ನ ಜೊತೆ ಏಕೇಶ್ ಇದ್ದಾನೆ. ಅವನು ಬ್ಯಾಟಿಂಗ್ ಮಾಡ್ತಾನೆ, ಬೌಲಿಂಗ್ ಮಾಡ್ತಾನೆ. ಅವನದು ಆ್ಯಕ್ಚುಲಿ ಕಿಟ್ ಇದೆ. ಸೊ ಚಿಕ್ಕ ವಯಸ್ಸಲ್ಲಿ ನನಗೆ ಆಸೆ ಇತ್ತು, ಲೈಕ್ ನಾನು ಕ್ರಿಕೆಟ್ ಆಡಬೇಕು, ಲೆದರ್ ಬಾಲು ಒಂದಿನ ಯಾವಾಗಾದ್ರು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಬೇಕು ಅಥವಾ IPL ಆಡಬೇಕು ಯಾವಾಗ ಅಂತ. ಫ್ಯಾಮಿಲಿ ಪ್ರಾಬ್ಲಮ್ಸು, ದುಡ್ಡು ಆಗಲಿಲ್ಲ. ಬಟ್ ಇವನ ಜೊತೆ ಆಡಬೇಕಾದ್ರೆ ಕೆಲವೊಂದು ಸಲ ಅದು ಮನ್ಸಿಗೆ ಖುಷಿ ಆಗುತ್ತೆ. ಓಕೆ, ನಾವು ಒಂದ್ಸಲ ನನಗೂ ಆಡ್ದಂಗೆ ಅಂತ ಮನ್ಸು ಫೀಲ್ ಆಗುತ್ತೆ. ಆ್ಯಂಡ್ ಲೈಕ್ ನನ್ನ ಚಿಕ್ಕ ವಯಸ್ಸು ಕನಸು ಪೂರ್ತಿ ಆಗಂಗೆ ಅನಿಸುತ್ತೆ. ಈ ಎಲ್ಲ ಪ್ಯಾಡ್ಸ್ ಗೀಡ್ಸ್ ಹಾಕೊಂಡು ಆಡಬೇಕಾದ್ರೆ. ಸೊ ಕಂಪ್ಲೀಟ್ ತೋರಿಸ್ತೀನಿ ನಿಮಗೆ, ಪ್ಯಾಡ್ಸ್ ಹಾಕೊಳೋದು ಆ್ಯಂಡ್ ಹೆಂಗೆ ಲೆದರ್ ಬಾಲ್ ಎಲ್ಲ ಹೆಂಗಿರುತ್ತೆ, ಹೆಂಗೆ ಆಡೋದು ಅಂದ್ಬಿಟ್ಟು. ಇಲ್ಲಿ ಪಿಚ್ ಎಲ್ಲ ಹೆಂಗಿದೆ ಅಂತ ತೋರಿಸಿ. ಪಿಚ್ ಹೆಂಗಿದೆ ಎಲ್ಲ ಒಂದು ಪಿಚ್ ರಿಪೋರ್ಟ್ ಆ್ಯಂಡ್ ಎವ್ರಿಥಿಂಗ್ ಐ ವಿಲ್ ರಿಪೀಟ್ ಯು ಗೈಸ್. ಫುಲ್ ಇಂಗ್ಲೀಷ್ ಕಾಮೆಂಟರಿ ಕೊಡ್ತೀನಿ ಸಲ. ಸೊ ಇದು ಬಂದ್ಬಿಟ್ಟು ನಮ್ಮ ಫ್ರೆಂಡು ಕಿಟ್ ಬ್ಯಾಗು. ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರಿಸ್ತೀನಿ ಒಳಗಡೆ ಏನೇನು ಇರುತ್ತೆ. ಆ್ಯಂಡ್ ಒಬ್ಬ ಸ್ಟ್ರೀಟ್ ಕ್ರಿಕೆಟ್ ಆಡೋನು, ಒಬ್ಬ ಲೈಕ್ ಪ್ರೊಫೆಷನಲ್ ಕ್ರಿಕೆಟ್ ಹಾಕಿ ಹೋದಾಗ ಹೆಂಗೆ ಆ ಫೀಲ್ ಇರುತ್ತೆ ಮತ್ತು ಏನೇನು ಹಾಕೊಂಡು ರೆಡಿ ಆಗ್ತಾರೆ ಅಂತ ನಾರ್ಮಲ್ ಕ್ರಿಕೆಟಲ್ಲಿ. ಸೊ ಇದು ಬಂದು ಹಿಂಗೆ ಓಪನ್ನು, ಹತ್ರ ಬನ್ನಿ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಬಂದ್ಬಿಟ್ಟು ಪ್ಯಾಡ್ಸು, ಇದು ಗೊತ್ತಲ್ಲ ನಿಮಗೆ, ಮಂಡಿ ಹತ್ರ ಹಾಕೊಳೋದು. ಆ್ಯಂಡ್ ಇದು ಜಾಸ್ತಿ ಇಲ್ಲಿ ನೋಡಿದ್ರೆ ತುಂಬ ಕಂಫರ್ಟಬಲ್ ಇರುತ್ತೆ. ಲೈಕ್ ಇಲ್ಲಿ ಬಾಲ್ ಬಂದು ಬಿದ್ದಾಗ ನಿಮಗೇನು ಅನ್ಸಲ್ಲ ಇಲ್ಲಿ. ಸೊ ಕಂಫರ್ಟಬಲ್ ಆಗಿರುತ್ತೆ. ಸೊ ಇದು ಇದು ಕಾಲಿಗೆ ಹಾಕೊಳೋದು. ಆ್ಯಂಡ್ ಅದಾದಮೇಲೆ ಇದು ಟೈ ಪ್ಯಾಡು. ಸೊ ಇಲ್ಲಿ ತೊಡೆಗೆ ಹಾಕೊಳೋದು ಇದು. ಸೊ ಬಾಲ್ ಬಂದು ತೊಡೆ ಹತ್ರ ಎಲ್ಲ ಬಿದ್ದಾಗ ಅಲ್ಲೇನೋ ಆಗಬಾರ್ದು ಅಂದ್ಬಿಟ್ಟು ಇದು ಟೈ ಪ್ಯಾಡ್. ಇದು ಇಲ್ಲಿ ಫುಲ್ ಗಟ್ಟಿ ಇರುತ್ತೆ, ಮಸ್ತಾಗಿರುತ್ತೆ ಇದು. ಆ್ಯಂಡ್ ಇದು ಸ್ವಲ್ಪ ಚಿಕ್ಕದು ಕಡೆ ರೈಟ್ ಸೈಡಲ್ಲಿರುತ್ತೆ. ಇದಾದಮೇಲೆ ವರ್ಲ್ಡ್ಸ್ ಮೋಸ್ಟ್ ಗ್ರೇಟೆಸ್ಟ್ ಇನ್ವೆನ್ಷನ್, ನಮ್ಮ ಕ್ರಿಕೆಟ್ ಆಡೋರು ಮುಂದೆ ಫ್ಯೂಚರ್ನ ಉಳ್ಸಕ್ಕಂಥ ಇದು ಗಾರ್ಡ್. ಇದು ತುಂಬ ಇಂಪಾರ್ಟೆಂಟ್ ಗೈಸ್ ಜೀವನದಲ್ಲಿ. ಆ್ಯಂಡ್ ಜೀವನದಲ್ಲೂ ಕೂಡ ಮತ್ತು ಆ್ಯಂಡ್ ಕ್ರಿಕೆಟ್ ಆಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಮಿಸ್ಸಾಗಿ, ಯಾಕಂದರೆ ಬಾಲ್ ಅಲ್ಲಿ ಬೀಳ್ಬಾರ್ದು ಜಾಗಕ್ಕೆ ಬಿತ್ತು ಅಂದರೆ ಅವನು ಮುಂದೆ ಏನೋ ಲೈಕ್ ಬಾಲ್ ಬಂದು ಬೇರೆ ಬಾಲ್ಗಳನ್ನ ಬೀಳ್ಬಾರ್ದು ಅಂದ್ಬಿಟ್ಟು ಇದನ್ನ ಗಾರ್ಡ್ ಮಾಡಕ್ಕೆ ಕೊಡ್ತಾರೆ. ಸೊ ಇದು ಆ್ಯಂಡ್ ಆ ಗಾರ್ಡ್ ಕೊಟ್ಮೇಲೆ ಇದು ಉಳಿಸ್ಕೋಬೇಕಲ್ಲ. ಸೊ ಅದಕ್ಕಿದು. ಸೊ ಇವೆಲ್ಲ ಪ್ಯಾಡಪ್ ಆಗಿ ನಿಮ್ಗೆ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂದ್ಬಿಟ್ಟು. ಓಕೆನಾ, ರೆಡಿ? ಈಗ ನೀ ಪ್ಯಾಡು ಮತ್ತು ಐ ಪ್ಯಾಡ್ ಆಗಿದೆ. ಈಗ ಮೇನ್ ಒಂದು ಗಾರ್ಡ್ ಹಾಕೊಂಡ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಸೈಡ್ ಹಾಕೊಂಡ್ರೆ ಫಿನಿಶ್. ಸೊ ಗೈಸ್, ಈಗೆಲ್ಲ ಫುಲ್ ರೆಡಿ ಆಗಿದ್ದೀವಿ. ಈಗ ನೆಕ್ಸ್ಟ್ ಬ್ಯಾಟಿಂಗ್ ಆಡೋದು ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಇದು ಲೆದರ್ ಬ್ಯಾಟ್. ಇದು ಆಲ್ಮೋಸ್ಟ್ ಎಷ್ಟು ಕೆಜಿ ಇದೆ? ಇದು 1.5 kg ಬ್ಯಾಟ್ ಇದು. ಸೊ 1.5 kg ಬ್ಯಾಟಲ್ಲಿ ನಾವು ಫುಲ್ ಸ್ವಿಂಗ್ ಮಾಡೋದೆಲ್ಲ ಇರುತ್ತೆ. ಸೊ ಇದನ್ನ ಆಡ್ಬಿಟ್ಟು ತೋರಿಸ್ತೀನಿ ಹೆಂಗೆ ಆಡೋದು ಅಂತ. ಸೊ ಗೈಸ್, ಈಗ ಆಟಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ ಸುಸ್ತಾಗಿದೆ ಗೈಸ್. ಇವನೇ ನೋಡಿ ಪ್ಲೇಯರ್, ಕೋಚಿಂಗ್ ಪ್ಲೇಯರ್ ಹೆಂಗಾಗ್ತಾನೆ. ಸೊ ಈಗ ಆಟಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ ತಿಂಡಿ ತಿಂದಿಲ್ಲ. ಮನೆಗೆ ಹೋಗಿ ತಿಂಡಿ ತಿಂದು ಆಮೇಲೆ ಕ್ಲಬ್ ಹೋಗ್ತೀವಿ. ಮನೆಗೆ ಬಂದ್ಮೇಲೆ ಈಗ ತಿಂಡಿ ಆಯಿತು. ಈಗ ಮತ್ತೆ ಚಿಕನ್ ತರಕ್ಕಂತ ಹೋಗ್ತಿದ್ವಿ ಹೊರಗಡೆ. ಸೊ ಬನ್ನಿ ಹೋಗ್ಬಿಟ್ಟು ತಂದ್ಬಿಡೋಣ. ಪ್ಯಾಂಟೇ ಹಾಕ್ಕೊಂಡಿಲ್ಲ, ಬರೀ ಚಡ್ಡಿಲಿ ಹೋಯ್ತಿದ್ದೀನಿ. ಸೊ ಬಂದಿದ್ದೀನಿ ಈಗ ಚಿಕನ್ ತರಕ್ಕೆ. ಸೊ ಈಗ ತಗೊಂಡಾಯ್ತು. ಈಗ ಇಲ್ಲಿಂದ ಕೊತ್ತಂಬರಿ ಪುದೀನ ತಗೊಂಡು ಮನೆಗೆ ಹೋಗಿ ಆಮೇಲೆ ಥೋಡ ರೆಸ್ಟ್. ಇವತ್ತು RCB ಮ್ಯಾಚ್ ಇದೆ ಗಾಯ್ಸ್. ಅಣ್ಣ, ಪುದೀನ ಮತ್ತು ಕೊತ್ತಂಬರಿ ಪೇಮೆಂಟ್ ಆಗಿದೆ. ಮಧ್ಯಾಹ್ನದ ಊಟ ರೆಡಿ ಆಗಿದೆ. ಊಟ ಇವತ್ತು ಸಖತ್ತಾಗಿದೆ. 2 ಮೊಟ್ಟೆ, ಚಿಕನ್ನು, ಸೌತೆಕಾಯಿ, ಈರುಳ್ಳಿ ಆ್ಯಂಡ್ ಚಪಾತಿ.
ಇವತ್ತು ಮದರ್ಸ್ ಡೇ ಸ್ಪೆಷಲ್ಲು ನಾವು ಮೊಟ್ಟೆನೂ ತಿಂತಿದ್ದೀವಿ ಅವ್ರ ಅಮ್ಮನೂ ತಿಂತಿದ್ದೀವಿ. ಇಟ್ಸ್ ಓಕೆ, ಮದರ್ಸ್ ಡೇ ಸ್ಪೆಷಲ್. ನಮ್ಮ ಕಡೆ ಹಿಂಗೆ ಮದರ್ಸ್ ಡೇ ಸ್ಪೆಷಲ್ ಮಾಡ್ತಾರೆ. ಸೊ ತಿಂದಾದ್ಮೇಲೆ ಮಾತಾಡ. ಸೊ ಈಗ ಕ್ಲಬ್ಬಿಗೆ ಬಂದಿದ್ದೀನಿ. ಕ್ಲಬ್ಬಲ್ಲಿ ಇಂಟೆನ್ಸ್ ಮ್ಯಾಚ್ ನಡೀತಿದೆ. ಕ್ರಿಕೆಟ್ ಗ್ರೌಂಡಲ್ಲಿ ತಗೊಳ್ಳಿ 4. ಸೊ ಗೈಸ್, ಇವತ್ತಿಗೆ ಇಷ್ಟನೇ. ಸೊ ಮನೆಗೆ ಬಂದಾಯಿತು. ಮನೆಗೆ ಬಂದು ಈಗ ಕೂತ್ಕೊಂಡು ವ್ಲಾಗ್ ಎಡಿಟ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ಊಟ ಎಲ್ಲ ಆಗೋಗಿದೆ ಆಲ್ರೆಡಿ. ಸೊ ವ್ಲಾಗ್ ಎಡಿಟ್ ಸ್ಟಾರ್ಟ್ ಮಾಡ್ತೀನಿ ಈಗ. ಸೊ ಇವತ್ತಿಗೆ ಇಷ್ಟನೇ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಬ್ಲಾಗ್ ಸಿಗೋಣ. ಸಿ ಯು, ಟಾಟಾ, ಬಾಯ್.